ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು. ಘಟನೆ ನಡೆದು 1.5 ತಿಂಗಳಾಗುತ್ತಾ ಬಂದರೂ ಉಗ್ರರು ಎಲ್ಲಿದ್ದಾರೆ ಅನ್ನೋ ಸುಳಿವೂ ಕೂಡ ಇರಲಿಲ್ಲ. ಆದ್ರೀಗ ಎನ್ಐಎ ಬಾಂಬ್ ಇಟ್ಟು ತಲೆಮರೆಸಿಕೊಂಡಿದ್ದವರನ್ನ ಬಂಧಿಸಿದೆ. ಹಾಗಾದ್ರೆ ಇಲ್ಲಿ ಬಾಂಬ್ ಇಟ್ಟು ಇವರು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದೇಕೆ? ಉಗ್ರರನ್ನ ಎನ್ಐಎ ಸೆರೆ ಹಿಡಿದಿದ್ದು ಹೇಗೆ? ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಉಗ್ರ ಅರೆಸ್ಟ್. ಕೆಫೆ ಬ್ಲಾಸ್ಟ್ ನ ಬಾಂಬರ್ ಮಾಸ್ಟರ್ ಮೈಂಡ್ಗೆ ಎನ್ಐಎ ಖೆಡ್ಡ. ರಾಮೇಶ್ವರಂ ಕೆಫೆ ಟು ಪಶ್ಚಿಮ ಬಂಗಾಳ, ಉಗ್ರರು ಸೆರೆ ಸಿಕ್ಕಿದ್ದೇ ರೋಚಕ. ಮಾರ್ಚ್ 1 ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ಮಠ ಮಧ್ಯಾಹ್ನ ಬಾಂಬ್ ಸ್ಫೋಟವಾಗಿತ್ತು. ಹಸಿವು ನೀಗಿಸಿಕೊಳ್ಳಲು ಬಂದ ಗ್ರಾಹಕರು ಒಂದು ಕ್ಷಣ ದಿಗಿಲಿಗೆ ಬಿದ್ದಿದ್ರು. ಕಿಕ್ಕಿರಿದು ತುಂಬಿದ್ದ ಜನರ ಮಧ್ಯೆ ಗ್ರಾಹಕರಂತೆ ಬಂದು ಬಾಂಬ್ ಬಿಟ್ಟು ಹೋಗಿದ್ದ ಬಾಂಬರ್ ಕೊನೆಗೂ ಲಾಕ್ ಆಗಿದ್ದಾನೆ. ಬರೋಬ್ಬರಿ 43 ದಿನಗಳ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ತೋಡಿದ ಖೆಡ್ಡಾಗೆ ಬಾಂಬರ್ ಬಿದ್ದಿದ್ದಾನೆ. ರವೆ ಇಡ್ಲಿ ತಿಂದು ಬಾಂಬ್ ಬಿಟ್ಟು ಹೋಗಿದ್ದ ಕ್ರಿಮಿ ಮುಸಾವಿರ್. ಇವನೇ ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಿದ್ದ ಕ್ರಿಮಿ. ಈತನ ಹೆಸರೇ ಮುಸಾವಿರ್ ಹುಸೇನ್. 10ನೇ ನಂಬರ್ ಕ್ಯಾಪ್ ಧರಿಸಿ ಬೆನ್ನಿಗೆ ಬ್ಯಾಗ್ ಹಾಕೊಂಡು ಬಂದಿದ್ದ ಉಗ್ರ ರವೆ ಇಡ್ಲಿ ತಿಂದು ಬಾಂಬ್ ಬಿಟ್ಟು ಹೋಗಿದ್ದ. ಮುಸಾವಿರ್ಗೆ ಮಾರ್ಗದರ್ಶನ ಕೊಟ್ಟಿದ್ದೆ ಅಬ್ದುಲ್ ಮತೀನ್ ತಾಹಾ. ಅಬ್ದುಲ್ ಮತೀನ್ ತಾಹಾ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್. ಮುಸಾವಿರ್ಗೆ ಬಾಂಬ್ ಬ್ಲಾಸ್ಟ್ ಮಾರ್ಗದರ್ಶನ ಕೊಟ್ಟಿದ್ದ ಬಾಪಿಯೇ ಮತೀನ್. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದ ಮತೀನ್ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದ. ಉಗ್ರ ಶಾರಿಕ್ಗೆ ಕುಕ್ಕರ್ ಕೊಟ್ಟು ಮಂಗಳೂರಿನಲ್ಲೂ ಸ್ಫೋಟ ಮಾಡಿಸಿದ್ದ. ಅದೇ ರೀತಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಡಲು ಮತೀನ್ ಮಸಲತ್ತು ಮಾಡಿದ್ದ ಅನ್ನೋದು ಎನ್ಐಎ ತನಿಖೆಯಿಂದ ಹೊರಬಿದ್ದಿದೆ. ರಾತ್ರಿ 11 ಗಂಟೆಗೆ ರೇಡ್, ಬೆಳಗ್ಗೆ 5 ಗಂಟೆಗೆ ಉಗ್ರರ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಂಧನ. ಮತೀನ್ ನೀಡಿದ ಸೂಚನೆಯಂತೆ ಬಾಂಬ್ ಬಿಟ್ಟು ಎಸ್ಕೇಪ್ ಆಗಿದ್ದ ಬಾಂಬರ್ ಮುಸಾವಿರ್ ಸೀದಾ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದ. ಈತನಿಗಾಗಿ ಎನ್ಐಎ ಅಧಿಕಾರಿಗಳು ಕರ್ನಾಟಕ, ಕೇರಳ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಶೋಧ ನಡೆಸಿದ್ರು. ಇಬ್ಬರು ಉಗ್ರರು ಪಶ್ಚಿಮ ಬಂಗಾಳದಲ್ಲಿದ್ದಾರೆಂಬ ಮಾಹಿತಿ ಗೊತ್ತಾಗ್ತಿದ್ದಂತೆ ಅಲರ್ಟ್ ಆದ ಎನ್ಐಎ ಉಗ್ರರಾದ ಮುಸಾವಿರ್ ಹುಸೇನ್ ಹಾಗೂ ಮತೀನ್ ತಾಹಾನನ್ನ ಲಾಕ್ ಮಾಡಿದೆ. ರಾತ್ರಿ 11 ಗಂಟೆಗೆ ಉಗ್ರರು ಹೋಟೆಲ್ನಲ್ಲಿ ತಂಗಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಕಲಿ ಆಧಾರ್ ಕಾರ್ಡ್ ನೀಡಿ ವಾಸವಿದ್ದ ಹೋಟೆಲ್ ಮೇಲೆ ಸ್ಥಳೀಯ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ರು. ರಾತ್ರಿ ಇಡೀ ವಿಚಾರಣೆ ನಡೆಸಿ ಬೆಳಗ್ಗೆ 5 ಗಂಟೆಗೆ ಕಂಠಿ ಪೊಲೀಸ್ ಠಾಣೆ ಕರೆತಂದಿದ್ದಾರೆ. ಸದ್ಯ ಇಬ್ಬರು ಉಗ್ರರನ್ನ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಎನ್ಐಎ ವಿಶೇಷ ಕೋರ್ಟ್ ಇಬ್ಬರು ಉಗ್ರರನ್ನ 3 ದಿನ ಟ್ರಾನ್ಸಿಟ್ ಕಸ್ಟಡಿಗೆ ನೀಡಿದ್ದು ಬೆಂಗಳೂರಿಗೆ ಕರೆತರಲಾಗ್ತಿದೆ. ಹಾಗಾದ್ರೆ ಎನ್ಐಎ ಅಧಿಕಾರಿಗಳು ಉಗ್ರರಿಗೆ ಖೆಡ್ಡ ತೋಡಿದ್ ಹೇಗೆ? ಪಶ್ಚಿಮ ಬಂಗಾಳದಲ್ಲಿ ಉಗ್ರರು ಅಡಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ ಹೇಗೆ? ಆ ರಣರೋಚಕ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. ಮೊದಲಿಗೆ ಕಳಸಾ ಮೂಲದ ಮುಜಾಮಿಲ್ನನ್ನ ಬಂಧಿಸಿದ್ದ ಎನ್ಐಎ ತೀವ್ರ ವಿಚಾರಣೆಗೊಳಪಡಿಸಿತ್ತು. ಯಾಕಂದ್ರೆ ಇದೇ ಮುಜಾಮಿಲ್ ಬಾಂಬರ್ ಮುಸಾವಿರ್ ಮತ್ತು ಮಾಸ್ಟರ್ ಮೈಂಡ್ ಮತೀನ್ ಜೊತೆ ನೇರ ಸಂಪರ್ಕದಲ್ಲಿದ್ದ.
ಮತೀನನ್ನ ಮುಜಾಮಿಲ್ 10ಕ್ಕೂ ಹೆಚ್ಚು ಬಾರಿ ಭೇಟಿಯಾಗಿದ್ದ. ಅಲ್ಲದೆ ಮುಸಾವಿರ್ಗೆ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ನೀಡಿದ್ದ. ಹೀಗಾಗಿ ಮುಜಾಮಿಲ್ಗೆ ಎನ್ಐಎ ಸರಿಯಾಗಿ ಬೆಂಡೆತ್ತಿ ಬಾಂಬರ್ ಬಗ್ಗೆ ಮಹತ್ವದ ಮಾಹಿತಿ ಸಂಗ್ರಹಿಸಿದೆ. ಈ ವೇಳೆ ರಾಮೇಶ್ವರಂ ಕೆಫೆಯ ಸ್ಫೋಟಕ್ಕೆ ಪ್ಲಾನ್ ರೂಪಿಸಿದ್ದೆ ಮತೀನ್ ತಾಹಾ ಅನ್ನೋದು ಗೊತ್ತಾಗಿದೆ. ಸ್ಫೋಟದ ನಂತರ ನಕಲಿ ಐಡಿಗಳನ್ನ ಬಳಸಿ ಇಬ್ಬರು ಉಗ್ರರು ತಲೆ ಮರೆಸಿಕೊಂಡಿದ್ರು. ಮುಜಾಮಿಲ್ ನೀಡಿದ ಸುಳಿವಿನ ಮೇರೆಗೆ ಎನ್ಐಎ ತಂಡ ದಾಳಿ ಮಾಡಿದಾಗ ಮಿಡ್ನಾಪುರದಲ್ಲಿ ಮುಸಾವಿರ್ ಮತ್ತು ಮತೀನ್ ಸಿಕ್ಕಿಬಿದ್ದಿದ್ದಾರೆ. ಎನ್ಐಎ ಖೆಡ್ಡಾಗಿ ಬಿದ್ದಿರೋ ಈ ಉಗ್ರರು ಬಾಂಬ್ ಸ್ಫೋಟದ ನಂತರ ತಲೆ ಮರೆಸಿಕೊಂಡಿದ್ದು ಹೇಗೆ ಅದನ್ನೇ ತೋರಿಸ್ತೀವಿ ನೋಡಿ. ತಮಿಳುನಾಡಿನ ಕಡಲೂರಿನಲ್ಲಿ ಬಾಂಬರ್ ಮುಸಾವಿರ್ ಮತ್ತು ಮತೀನ್ ಬಾಂಬ್ ತಯಾರಿಸಿದ್ರು. ಅದೇ ಬಾಂಬ್ ಎತ್ಕೊಂಡು ಬೆಂಗಳೂರಿನ ಕೆಆರ್ ಪುರಂ ಮೂಲಕ ರಾಮೇಶ್ವರಂ ಕೆಫೆಗೆ ಬಂದಿದ್ದ ಮುಸಾವಿರ್ ಮತೀನ್ ಮಾಡಿದ್ದ ಪ್ಲಾನ್ ನಂತೆಯೇ ಬಾಂಬ್ ಬಿಟ್ಟು ಹೋಗಿದ್ದ. ಬಾಂಬ್ ಬಿಟ್ಟ ಬಳಿಕ ಉಗ್ರ ಮುಸಾವಿರ್ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದ. ಬೆಂಗಳೂರಿನಿಂದ ಬಳ್ಳಾರಿ, ಬಳ್ಳಾರಿಯಿಂದ ಕಲಬುರಗಿ, ಕಲಬುರಗಿಯಿಂದ ಹೈದರಾಬಾದ್ಗೆ ಬಸ್ನಲ್ಲೇ ಪ್ರಯಾಣ ಮಾಡಿದ್ದ. ಈ ಮೊದಲೇ ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿದ್ದ ಮತೀನ್ ಬಳಿ ಹೋಗಿದ್ದ. ಟೈಮ್ ನೋಡಿಕೊಂಡು ಬಾಂಗ್ಲಾದೇಶಕ್ಕೆ ಹೋಗಲು ಪ್ಲಾನ್ ಮಾಡಿದ್ರು. ಆದ್ರೆ ಪಕ್ಕಾ ಮಾಹಿತಿ ಪಡೆದು ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿ ಇಬ್ಬರನ್ನು ಬಂಧಿಸಿದ್ದಾರೆ. ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಅನ್ನ ಎನ್ಐಎ ಅಧಿಕಾರಿಗಳು 8 ವರ್ಷದಿಂದ ಹುಡುಕ್ತಾ ಇದ್ರು. ಇಬ್ಬರ ಮೇಲೂ 10 ರಿಂದ 15 ಕೇಸುಗಳಿದ್ದು ಪ್ರತ್ಯೇಕ ಪ್ರಕರಣಗಳಲ್ಲಿ ಬೇಕಾಗಿದ್ರು. ಸದ್ಯ ರಾಮೇಶ್ವರಂ ಕೆಫೆ ಕೇಸ್ನಲ್ಲಿ ಇಬ್ಬರು ಲಾಕ್ ಆಗಿದ್ದು ಎನ್ಐಎ ತನಿಖೆ ನಡೆಸುತ್ತಿದೆ. ತನಿಖೆ ಬಳಿಕ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸೋ ಉದ್ದೇಶ ಏನಾಗಿತ್ತು ಅನ್ನೋದು ಬಯಲಾಗಬೇಕಿದೆ. ಚಿಕ್ಕಮಗಳೂರಿನಿಂದ ಅಶ್ವಿತ್, ಪ್ರಜ್ವಲ್ ಜೊತೆ ಕಿರಣ್, TV9 ಬೆಂಗಳೂರು. ಉಗ್ರ ಮುಸಾವಿರ್ ಮತೀನ್ ತಾಹಾ ಅಂದರಾಗ್ತಾ ಇದ್ದಂತೆ ರಾಜಕೀಯ ಕದನ ಕೂಡ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಇವರುಗಳ ಮಾತಿನ ಬಾಣಕ್ಕೆ ಕಾಂಗ್ರೆಸ್ ಕಲಿಗಳು ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಖಡಕ್ ತಿರುಗೇಟು ಕೊಡ್ತಿದ್ದಾರೆ. ಕೆಫೆ ಬಾಂಬರ್ ಅರೆಸ್ಟ್ ಆಗ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧ. ರಾಮೇಶ್ವರಂ ಕೆಫೆ ಬಾಂಬರ್ ಅರೆಸ್ಟ್ ಆಗಿದ್ದಾನೆ. ಆತ ಪಶ್ಚಿಮ ಬಂಗಾಳದಲ್ಲಿ ಉಗ್ರರ ಲಾಕ್ ಆಗ್ತಾ ಇದ್ದಂತೆ ಈತ ರಾಜಕೀಯದಲ್ಲಿ ಮಾತಿನ ವಾಗ್ಯುದ್ಧ ಜೋರಾಗಿದೆ. ಬಂಧನವನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟ್ವೀಟಾಸ್ತ್ರ ಪ್ರಯೋಗಿಸಿದೆ. ಕರ್ನಾಟಕವನ್ನ ಭಯೋತ್ಪಾದನಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋದು ಸಿದ್ದರಾಮಯ್ಯ ಈಡೇರಿಸಿರೋ ಗ್ಯಾರಂಟಿ ಅಂತ ರಾಜ್ಯ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ರಾಮೇಶ್ವರಂ ಸ್ಫೋಟ ಪ್ರಕರಣದಲ್ಲಿ ಕಾಂಗ್ರೆಸ್ನ ಸಹೋದರರನ್ನ ಎನ್ಐಎ ಬಂಧಿಸಿದೆ. ಜಿಹಾದಿ ಟಿಪ್ಪು ಸುಲ್ತಾನ್ ಆರಾಧಕರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಭಯೋತ್ಪಾದಕರು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರ ಈಸ್ ಆಫ್ ಡೂಯಿಂಗ್ ಟೆರರ್ ನೀತಿಗಳು ಈಗ ಕರ್ನಾಟಕದಲ್ಲಿ ಐಸಿಸ್ ಅಂಗಡಿಯನ್ನ ತೆರೆಯುವಂತಾಗಿದೆ. ಸಮೃದ್ಧ ಕರ್ನಾಟಕವನ್ನ ಭಯೋತ್ಪಾದನಾ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋದು ಸಿದ್ದರಾಮಯ್ಯ ಈಡೇರಿಸಿರುವ ಗ್ಯಾರಂಟಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಅವರ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ಉಗ್ರ ಸೆರೆ ಸಿಕ್ಕಿದ್ದಾನೆ. ಈಗ ಕಾಂಗ್ರೆಸ್ ಸರ್ಕಾರ ಉತ್ತರಿಸಲಿ ಅಂತ ಆಗ್ರಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಉಗ್ರರನ್ನ ಸಾಕುತ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಇವತ್ತು ಉತ್ತರ ಕೊಡ್ಬೇಕು ಕಾಂಗ್ರೆಸ್, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಇವ್ರನ್ನೆಲ್ಲ ಬ್ರದರ್ಸು, ನಮ್ಮ ವ್ಯವಹಾರಿಕವಾದಂತ ಒಂದು ವಿರೋಧ ಅಂತ ಹೇಳಿದ್ರಲ್ಲ, ಇವಾಗ ಏನ್ ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ? ಏನು ತನಿಖೆ ಪೂರೈಸೋ ಮುಂಚೆನೆ ಹೇಳಿಕೆ ಮೇಲೆ ಸುರಿಮಳೆ. ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರುವಂಥ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಗೆ ಬೇಕಾದ್ರೂ ಹೇಳಿಕೆ ಕೊಡ್ತಿದ್ರು. ಇವತ್ತು ಈಗೇನು ಅರೆಸ್ಟ್ ಆಗಿದ್ದಾರಲ್ಲ, ಈಗೇನು ಹೇಳ್ತಾರೆ, ಈಗೇನು ಹೇಳ್ತಾರೆ ಅನ್ನೋದನ್ನ ನಾವು ಬಯಸ್ತೀವಿ. ಕಾಂಗ್ರೆಸ್ ಸರ್ಕಾರಗಳು ಬಂದರೆ ಅವರ ಮೃದು ಧೋರಣೆ ಹೇಗಿರುತ್ತೆ? ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಏನಾಯಿತು? ಬೆಂಗಳೂರಿನಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಇನ್ನು ಉಗ್ರರ ಬಂಧನ ವಿಚಾರವಾಗಿ ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಮಾತನಾಡಿದ್ರು. ಪೊಲೀಸರಿಗೆ ನಾವು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂದ್ರು. ಆತ ಬಟ್ಟೆ ಮತ್ತು ಕ್ಯಾಪ್ ಆಧರಿಸಿ ಉಗ್ರನನ್ನ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರು ತಪ್ಪಿಸಿದ್ದಾರೆ ಅದನ್ನ ಈಚೆಗೆ ತಗೊಂಡು ಬರಲಿ. ಅವನು ಹಾಕೊಂಡಿದ್ದಂಥ ಬಟ್ಟೆ, ಕ್ಯಾಪು ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡುವಾಗ ನಿನ್ನೆ ರಾತ್ರಿ ಎನ್ಐಎನವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಉಗ್ರರ ಸೆರೆ ಸಿಕ್ತಿದ್ದಂತೆ ಮಮತಾ ಬ್ಯಾನರ್ಜಿ ವಿರುದ್ಧವೂ ಬಿಜೆಪಿ ಬೆಂಕಿ ಉಗುಳಿದೆ.
ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳ ಉಗ್ರರ ರಕ್ಷಣೆಗೆ ಸ್ವರ್ಗದಂತಿದೆ ಅಂತ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಮಮತಾ, ಬಿಜೆಪಿಯವರು ಪಶ್ಚಿಮ ಬಂಗಾಳ ಸುರಕ್ಷಿತವಲ್ಲ ಅಂತಾರೆ. ಗುಜರಾತ್, ಮಧ್ಯಪ್ರದೇಶ ಸುರಕ್ಷಿತಾನಾ ಅಂತ ಪ್ರಶ್ನಿಸಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇತ್ತ ಕಾಂಗ್ರೆಸ್ ನಾಯಕರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಅಬ್ಬರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಸ್ಟ್ರಾಟಜಿ ಜೋರಿದ್ರೆ, ಇತ್ತ ಚಾಮರಾಜನಗರ ಗೆಲ್ಲೋಕೆ ಸಿಎಂ ಕೂಡ ಅಖಾಡಕ್ಕಿಳಿದಿದ್ದಾರೆ. ಜೆಡಿಎಸ್ ಬಿಜೆಪಿಯ 30 ಮುಖಂಡರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ನಡುವೆ ಮೋದಿ ಅವರನ್ನ ಪ್ರಿಯಾಂಕ್ ಖರ್ಗೆ ಪ್ರಚಾರ ಮಂತ್ರಿ ಅಂತ ಜರೆದಿದ್ದಾರೆ. ಇದಕ್ಕೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಶಾಕ್, 30 ಮುಖಂಡರಿಗೆ ಸಿಎಂ ಸಿದ್ದು ಗಾಳ. ಚಾಮರಾಜನಗರ ವಶಕ್ಕೆ ಆಪರೇಷನ್ ಬಾಣ ಬಿಟ್ಟ ಸಿದ್ದರಾಮಯ್ಯ. ಅತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಆಪರೇಷನ್ ನಡೆಸಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಸಹ ಚಾಮರಾಜನಗರದಲ್ಲಿ ಮೈತ್ರಿಯ 30 ಮುಖಂಡರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಂಡ್ರು. ಚಾಮರಾಜನಗರ ಗೆಲ್ಲಲೇಬೇಕು ಅಂತಿರೋ ಸಿದ್ದರಾಮಯ್ಯ ಇಂದು ಸಹ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕೊಳ್ಳೇಗಾಲ, ನಂಜನಗೂಡು ಹಾಗೂ HD ಕೋಟೆಯಲ್ಲಿ ಬೃಹತ್ ಸಮಾವೇಶ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಮೈತ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಮೋದಿ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರಿಗೆ ಮುಖ ಇಲ್ಲ, ಇವ್ರು ಯಾರಿಗೂ ಕೂಡ ವೋಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಿಗೆ ಮೋದಿ ಬಿಟ್ಟರೆ ಬೇರೆ ಚುನಾವಣಾ ವಸ್ತುನೇ ಇಲ್ಲ. ಇವರಿಗೆ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದ್ಬಿಡ್ತೀನಿ ನಾನು 6 ತಿಂಗಳಲ್ಲಿ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರತಿ ಒಬ್ಬರ ಮನೆಗೆ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ ನರೇಂದ್ರ ಮೋದಿ ಅವರು ಹಾಕಿದ್ರ? ಮತ್ತೆ ಯಾಕೆ ನರೇಂದ್ರ ಮೋದಿ ಮುಖವನ್ನು ನೋಡ್ಕೊಂಡು ಓಟ್ ಹಾಕ್ಬೇಕು? ಅತ್ತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ನಾಮಪತ್ರ ಸಲ್ಲಿಕೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ರಾಧಾಕೃಷ್ಣ ಪರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಪ್ರಚಾರ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ, ಲೋಕಸಭೆ ಚುನಾವಣೆ ಮುಗಿದ ಮೇಲೆ ರಾಜಕೀಯ ಬದಲಾಗುತ್ತೆ, ಬಿಜೆಪಿಯವರು ಜೆಡಿಎಸ್ನವರನ್ನ ಓಡಿಸ್ತಾರೆ ಅಂತ ಕುಟುಕಿದ್ರು. ಪ್ರಿಯಾಂಕ್ ಖರ್ಗೆ ಕೂಡ ಜೆಡಿಎಸ್ ಉಳಿಯಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಹೌದು, ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ. ಬಿಜೆಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ, ಅವ್ರ ಅಲಯನ್ಸ್ ಹೋಗ್ತದೆ, ಇಲ್ಲಾಂದ್ರೆ ಅವ್ರ ಪಾರ್ಟಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ದಳ ಬಿಜೆಪಿಗೆ ಮರ್ಜ್ ಆಗ್ತದೆ. ನಾನು ಅವರ ಮಾತಿಗೆ ಒಪ್ತಾ ಇದ್ದೀನಿ. 1 ವರ್ಷ ಆದಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, JDS ವಿಲೀನ ಆಗ್ತದೆ ಬಿಜೆಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಈ ಸರ್ಕಾರ ಅದೇ ಪತನವಾಗುತ್ತೆ, ದೇವೇಗೌಡ ಭವಿಷ್ಯ. ಅತ್ತ ಜೆಡಿಎಸ್ ಅಧಃಪತನದ ಬಗ್ಗೆ ಕೈ ನಾಯಕರು ಕುಟುಕುತ್ತಿದ್ರೆ, ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರವನ್ನ ನಾವು ಬೀಳಿಸುವ ಅಗತ್ಯವಿಲ್ಲ, ತಾನೇ ಪತನವಾಗುತ್ತೆ ಅಂತ ಮಾತಿನ ಬಾಣ ಬಿಟ್ಟಿದ್ದಾರೆ. ಇವು ಸರ್ಕಾರನೇ ಗ್ಯಾರಂಟಿ ಇಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಮೋದಿ ಪ್ರಚಾರ ಮಂತ್ರಿ ಎಂದ ಪ್ರಿಯಾಂಕ್ಗೆ ಜೋಶಿ ತಿರುಗೇಟು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ಕುಟುಕಿದ್ದಾರೆ.
ಮೋದಿ ಪ್ರಧಾನಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವ ಪ್ರಹ್ಲಾದ್ ಜೋಶಿ ಪ್ರಚಾರದ ತೆವಲಿಗೆ ಮಾತನಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಕಾಲೆಳೆದಿದ್ದಾರೆ. ಮೋದಿಯವರು ಪ್ರಧಾನ ಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ. ಅವರಿಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಭಾಳ ಪರಿಣಿತರಲ್ಲ. ಇದರಲ್ಲಿ ಯಾರಿಗೆ ಯಾವಾಗ ಮಾಡಬೇಕು, ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅದರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸ್ಥಿತಿ ಹಿಂಗಾಗಿದೆ. ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ತೆವಲಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಕಾಂಗ್ರೆಸ್ನ ನರಪಿಳ್ಳೆಯೂ ಹೋಗಿಲ್ಲ ಎಂದ ಸುಧಾಕರ್. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ರಾಮ ಮಂದಿರವನ್ನು ಎಳೆದು ತರಲಾಗ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರೋ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ನ ಒಂದು ನರಪಿಳ್ಳೆಯೂ ಹೋಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಒಂದು ನರಪಿಳ್ಳೆ ರಾಮ ಮಂದಿರಕ್ಕೆ ಹೋಗಲ್ಲ. ಹೋಗಿದ್ರೆ ಯಾರಾದ್ರು? ಇವರಿಗೆಲ್ಲ ಹಿಂದೂಗಳಾದಂತ ನಾವು ಚೀಮಾರಿ ಹಾಕ್ಬೇಕಾ ಬೇಡವಾ? ಮಾಂಸದೂಟ ರಸ್ತೆಗೆ ಸುರಿದ ಅಧಿಕಾರಿಗಳು, ಜನರ ಆಕ್ರೋಶ. ಇನ್ನು ಮಾತಿನ ಸಮರ ಒಂದ್ ಕಡೆ ಆದ್ರೆ, ಇತ್ತ ಹಾಸನ ಜಿಲ್ಲೆಯಲ್ಲಿ ಮಾಂಸದೂಟವನ್ನೇ ರಸ್ತೆಗೆ ಎಸೆಯಲಾಗಿದೆ. ಆಗಿದ್ದೇನೆಂದ್ರೆ, ಕೋಟಿಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರದ ವೇಳೆ ಬಾಡೂಟ ಆಯೋಜಿಸಿದ್ರು. ಆದ್ರೆ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಮಾಡಿ ಬಾಡೂಟ ವಶಪಡಿಸಿಕೊಂಡು ರಸ್ತೆಗೆ ಎಸೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಮತದಾನ ನಡೆಯಲಿರುವ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಿನೇಷನ್ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಮೊದಲ ದಿನವೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ, ಬಳ್ಳಾರಿಯಲ್ಲಿ ಶ್ರೀರಾಮುಲು ಶಕ್ತಿ ಪ್ರದರ್ಶನ ಮಾಡಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಶಕ್ತಿ ಪ್ರದರ್ಶನ, ನಾಮಿನೇಷನ್. ಬಿಜೆಪಿ ಬಾವುಟದ ಬದಲು ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದವು. ಮೋದಿ ಫೋಟೋ ಇಟ್ಕೊಂಡೇ ಈಶ್ವರಪ್ಪ ಶಕ್ತಿ ಪ್ರದರ್ಶನ ಮಾಡಿದ್ರು. ತಮ್ಮ ಪುತ್ರನಿಗೆ ಟಿಕೆಟ್ ಸಿಗದಕ್ಕೆ ಬಂಡಾಯದ ಬಾವುಟ ಹಾರಿಸಿರುವ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ರು. ಬಿಜೆಪಿ ಪಕ್ಷದ ಬಾವುಟ ಬಳಸದೆ ಪ್ರಧಾನಿ ಮೋದಿ ಹಾಗೂ ಕೇಸರಿ ಬಾವುಟ ಇಟ್ಕೊಂಡೇ ಶಕ್ತಿ ಪ್ರದರ್ಶನ ಮಾಡಿದ್ರು. ಬೃಹತ್ ರೋಡ್ ಶೋ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಈಶ್ವರಪ್ಪ ಬಿಎಸ್ವೈ ಹಾಗೂ ಮಕ್ಕಳ ವಿರುದ್ಧ ಗುಡುಗಿದ್ರು. ಅತ್ತ ಬಳ್ಳಾರಿಯಲ್ಲಿ ಮಾತನಾಡಿದ ವಿಜಯೇಂದ್ರ, ಈಶ್ವರಪ್ಪ ನಾಮಪತ್ರ ಹಿಂಪಡೆಯಲು ಸಮಯವಿದೆ, ಕಾದು ನೋಡಿ ಅಂತಂದ್ರು. ಒಂದೇ ಕುಟುಂಬದ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ, ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿ ಬರ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ, ಗೆಲ್ಲಿಸ್ತಾರೆ. ಇವತ್ತು ನಾಮಪತ್ರ ಇನ್ನೂ ಕೂಡ ವಿಡ್ರಾ ಮಾಡೋದಕ್ಕೆ ಸಮಯ ಇದೆ. ಈಗಲೇ ನೀವು ಯಾವುದೂ ಕೂಡ ಅಂತಿಮ ತೀರ್ಮಾನ ನೀವು ಮಾಡಬೇಡಿ, ಸ್ವಲ್ಪ ದಿನ ಕಾದು ನೋಡಿದ್ದೇವೆ. ಇನ್ನು ಕೆಎಸ್ ಈಶ್ವರಪ್ಪ ಒಟ್ಟು 17,42,00,000 ಆಸ್ತಿ ಘೋಷಣೆ ಮಾಡಿದ್ದಾರೆ. 4,25,00,000 ಚರಾಸ್ತಿ ಇದ್ರೆ 13,14,00,000 ಸ್ಥಿರಾಸ್ತಿ ಹೊಂದಿದ್ದಾರೆ. ಪತ್ನಿ ಜಯಲಕ್ಷ್ಮಿ ಹೆಸರಲ್ಲಿ 5,64,00,000 ಆಸ್ತಿ ಇದೆ. ಈಶ್ವರಪ್ಪ 5,87,00,000 ಸಾಲ ಮಾಡಿದ್ರೆ ಪತ್ನಿ ಜಯಲಕ್ಷ್ಮಿ 70 ಲಕ್ಷ ಸಾಲ ಮಾಡಿದ್ದಾರಂತೆ. ಬಳ್ಳಾರಿಯಲ್ಲಿ ಪತ್ನಿ ಜೊತೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಉಮೇದುವಾರಿಕೆ ಸಲ್ಲಿಸಿದ್ರು. ರಾಹುಕಾಲ ಬಂದ್ಬಿಡುತ್ತೆ ಅಂತ ರೋಡ್ ಶೋ ಅರ್ಧಕ್ಕೆ ಬಿಟ್ಟು ಓಡೋಡಿ ಬಂದ್ರು. ಬಳಿಕ ನಾಮಪತ್ರ ಸಲ್ಲಿಸಿ ತೆರಳುತ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೋಡಿ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಹೈಡ್ರಾಮಾ ನಡೆಯಿತು. ಮತ್ತೊಂದೆಡೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಬೃಹತ್ ರೋಡ್ ಶೋ ನಡೆಸಿ ನಾಮಿನೇಷನ್ ಫೈಲ್ ಮಾಡಿದ್ರು. ರಾಮುಲುಗೆ ಆನಂದ್ ಸಿಂಗ್, ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಸಾಥ್ ಕೊಟ್ರು. ಅತ್ತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ನಾಮಪತ್ರ ಸಲ್ಲಿಸಿದ್ರು. ಇದೇ ವೇಳೆ ರಾಧಾಕೃಷ್ಣ ತಮ್ಮ ಆಸ್ತಿ ವಿವರವನ್ನು ಘೋಷಿಸಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಹಾಗೂ ಪತ್ನಿಯ ಜಯಶ್ರೀ ಕೋಟ್ಯಾಧಿಪತಿಗಳಾಗಿದ್ದು, ರಾಧಾಕೃಷ್ಣರ ಬಳಿ ಒಟ್ಟು ಆಸ್ತಿ 29,48,00,000 ಇದೆ. ಇನ್ನು 4,18,00,000 ಸಾಲ, ಇನ್ನೋವಾ, ಮಹೀಂದ್ರಾ ಬುಲೆರೋ ಕಾರು, 255 ಗ್ರಾಂ ಚಿನ್ನ ಮತ್ತು 6 ಕೆಜಿ ಬೆಳ್ಳಿ
18 ಎಕರೆ ಕೃಷಿ ಜಮೀನು ಇರುವುದಾಗಿ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸಾಥ್ ನೀಡಿದರು. ನಾಮಪತ್ರ ಸಲ್ಲಿಕೆ ವೇಳೆ ಶಾಸಕ ದಿನಕರ್ ಶೆಟ್ಟಿಗೆ ಪೊಲೀಸರು ಅಡ್ಡಿಪಡಿಸಿದಾಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಬ್ಯೂರೋ ರಿಪೋರ್ಟ್ TV9.